ಹಲೋ ಹಾಯ್ ನಮಸ್ತೆ. ಇವತ್ತು ನೋಡ್ಬೋದು ನಮ್ಮ ಪ್ಲಾಟಲ್ಲಿದೆ. ಸುಮಾರು ಒಂದು 20 ದಿನಗಳ ನಂತರ ನಾನು ಈ ಪ್ಲಾಟ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ರೀತಿ ಫ್ಲವರ್ ಬಂದಿದೆ ನೋಡ್ಬೋದು. ಇಲ್ಲಿ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ನಾನು ಫ್ಲವರಿಂಗ್ ಸಲುವಾಗಿ ಯಾವ ನ್ಯೂಟ್ರಿಯೆಂಟ್ಸ್ ಹಾಗೂ ಫ್ಲವರಿಂಗ್ ಸಲುವಾಗಿ ಯಾವ ಸ್ಪ್ರೇಗಳನ್ನು ಮಾಡ್ಕೊಂಡಿದ್ದೀನಿ, ಡ್ರಿಪ್ಪಲ್ಲಿ ಯಾವ ನ್ಯೂಟ್ರಿಯೆಂಟ್ಸ್ ಬಿಟ್ಟಿದ್ದೀನಿ ಅನ್ನೋದನ್ನು ಹೇಳಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡ್ಬೋದು ಯಾವ ರೀತಿ ಫ್ಲವರ್ ಇದೆ ಅಂತೇಳಿ. ಇನ್ನೂ ಚಿಕ್ಕ ಫ್ಲವರ್ ತುಂಬ ಚೆನ್ನಾಗಿ ಬರ್ತಾಯಿದೆ, ಇನ್ನೂ ಜಾಸ್ತಿ ಇದೆ, ಬಟ್ ವಿಡಿಯೋಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ಇದು ವಿಡಿಸೈಡ್ ಅಪ್ಲಿಕೇಶನ್ನ ಕೆಳಗಡೆ ಮಾಡುವ ಗಿಡಕ್ಕೆ ಸ್ಪ್ರೇ ಆಗೋದ್ರಿಂದ ಈ ರೀತಿಯಾಗಿ ಕಳೆನಾಶಕ ಅಂತೀವಲ್ಲ, ಈ ರೀತಿಯಾಗಿ ಸಿಂಪ್ಟಮ್ಸ್ ಕಾಣಿಸ್ತಿದೆ ನೋಡ್ಬೋದು. ನಾವು ಲಾಸ್ಟ್ ಟೈಮ್ ನಮಗೆ ವಿಡಿಯೋದಲ್ಲಿ ಹೇಳಿದಂತೆ ಟಾಟಾ ಮನಿಕಾ ಹಾಗೂ ಎಕ್ಟ್ರಾ ಸ್ಪ್ರೇ ಮಾಡಿದ್ದೆ. ಅದರ ನಂತರ ಯಾವ ಸ್ಪ್ರೇ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಅಂತ ಹೇಳಿದ್ದೆ. ಅದಾದ ನಂತರ ಬೋರೋಟೆಕಮೋವನ್ನು ಸ್ಪ್ರೇ ಮಾಡ್ಕೊಂಡಿದ್ದೇನೆ. ಬೋರೋಟೆಕಮೋ ಟೋಟಲ್ 2 ಸ್ಪ್ರೇ ಆಗಿವೆ ಇಲ್ಲಿವರೆಗೂ. ಬೋರೋಟೆಕಮೋ ಆದ ನಂತರ ಕೌಸಾಮ್ಯಾಕ್ಸ್ ಬಯೋ ಎಂಪ್ಲಿನೇ ಸ್ಪ್ರೇ ಮಾಡ್ಕೊಂಡಿದ್ದೆವು. ಬಯೋ ಎಂಪ್ಲಿ ಆದ ಬಳಿಕ ಮತ್ತೆ ಬೋರೋಟೆಕಮೋವನ್ನು ಸ್ಪ್ರೇ ಮಾಡ್ಕೊಂಡಿದ್ದೆವು. ಅದೇ ರೀತಿಯಾಗಿ ಬೋರೋಟೆಕಮೋ ಆದ ನಂತರ ಮತ್ತು ಬಡ್ ಬಿಲ್ಡರ್ ಡೆಲಿಗ್ರೋ, ಬಡ್ ಬಿಲ್ಡರ್ ಅಲ್ಲ ಡೆಲಿಗ್ರೋ, ಅದೇ ರೀತಿ 52-34 ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಕೊಂಡಿದ್ದೆವು. ಅದೇ ಟ್ರಿಪ್ಸ್ ಸಲುವಾಗಿ ಎಕ್ಟ್ರಾ 2 ಸ್ಪ್ರೇ ಆಗಿವೆ. ಲಾಸ್ಟ್ ಟೈಮ್ ಡೆಲಿಗೇಟ್ 1 ಸ್ಪ್ರೇ ಆಗಿದೆ. ಅದೇ ರೀತಿ ಒಂದು ನೇಟಿಗೋ ಸ್ಪ್ರೇ ಮಾಡ್ಕೊಡಿ ಫಂಗಿಸೈಡ್ ಸಲುವಾಗಿ. ಇನ್ನು ನೆಕ್ಸ್ಟ್ ಡೆಲಿಗೇಟ್ ಯಾಕೋ ಸ್ವಲ್ಪ ಅಷ್ಟೊಂದು ಟ್ರಿಪ್ಸ್ ಮ್ಯಾಗ ಕೆಲಸ ಮಾಡಿಲ್ಲ ಅಂಥೇಳಿ ನಮಗೆ ಅಬ್ಸರ್ವೇಷನ್ ಮುಖಾಂತರ ಗೊತ್ತಾಗಿ ಇವತ್ತು ನಾವು ಹೆಚ್ಚು ಕಮ್ಮಿ ಇವತ್ತು ಬೆನಿವಿನ ಸ್ಪ್ರೇ ಮಾಡ್ಕೊತಾಯಿದ್ವಿ. ಈ ರೀತಿಯಾಗಿ ಈ ಸ್ಪ್ರೇಗಳನ್ನು ಮಾಡ್ಕೊಂಡು ಈ ರೀತಿ ಫ್ಲವರ್ ನಮ್ಗೆ ಕಾಣಿಸ್ತೇವೆ ನೋಡ್ಬೋದು. ಹೆಚ್ಚು ಕಮ್ಮಿ ಇನ್ನೊಂದು 25-30 ದಿನಗಳಲ್ಲಿ ಸೆಟ್ಟಿಂಗ್ ಕಂಪ್ಲೀಟ್ ಆಗುತ್ತೆ. ಇವಾಗ 35 ದಿನ ಆಯಿತು ಪ್ಲಾಟಿಗೆ. ಡ್ರಿಪ್ಪಲ್ಲಿ ಕೂಡ ನಾವೇನು ಮಾಡಿದ್ದೆವು, 60-20 2 ಸಲ ಡ್ರಿಪ್ ಅಪ್ಲಿಕೇಶನ್ ಆಗಿದೆ. ಅವೇ ನ್ಯೂಟ್ರಿಮಿಕ್ಸ್ ಒಂದು 3 ಸಲ ಡ್ರಿಪ್ ಅಪ್ಲಿಕೇಶನ್ ಆಗಿದೆ, ಒಂದು 35 ಡೇಸಲ್ಲಿ. ಅದೇ ರೀತಿಯಾಗಿ ಸ್ಟಾರ್ಟಿಂಗಲ್ಲಿ ಚಿಲೇಟೆಡ್ ಕ್ಯಾಲ್ಸಿಯಂ ಬೋರಾನನ್ನು ಬಿಟ್ಟಿದ್ದೆ. ಅದಾದ ನಂತರ 30 ದಿನಕ್ಕೆ ಮತ್ತೆ ನಾನು ಕ್ಯಾಲ್ಸಿಯಂ ನೈಟ್ರೇಟ್ ಹಾಗೂ ಬೋರಾನನ್ನು ಡ್ರಿಪ್ ಅಪ್ಲಿಕೇಶನ್ ಮಾಡಿದ್ದೆ. ಈ ರೀತಿಯಾಗಿ ಸಾಟ್ವೀಸ್ 2, ಅವೇ ನ್ಯೂಟ್ರಿಮಿಕ್ಸ್ 3, ಕ್ಯಾಲ್ಸಿಯಮ್ ಬೋರಾನ 2 ಡ್ರಿಪ್ ಅಪ್ಲಿಕೇಶನ್ ಇಲ್ಲಿವರೆಗೆ ಆಗ್ಯಾವ. ನೋಡ್ಬೋದು ಯಾವ ರೀತಿ ಎಲ್ಲ ಕಡೆ ಫ್ಲವರನ್ನು ಕಾಣಿಸ್ತಾ ಗೊತ್ತಾಗುತ್ತೆ. ಪ್ಲಾಟ್ ಕಂಡೀಷನ್ ಯಾವ ರೀತಿ ಅದ, ಇನ್ನೂ ಕೂಡ ಚಿಕ್ಕ ಫ್ಲವರ್ಗಳು ಬಂಚಸ್ಸಲ್ಲಿ ಬರ್ತಾಯಿದೆ. ಸ್ವಲ್ಪ ನಡುವೆ ನೀರಿನ ವೇರಿಯೇಷನ್ ಆಗಿ ಸ್ವಲ್ಪ ನಡಿರುವಂಥ ಕೆಲವೊಂದು ಫ್ಲವರ್ಸ್ಗಳು ಕೂಡ ಬರ್ನ್ ಆಗಿವೆ. ಟೆಂಪ್ರೇಚರ ಡೇಯಲ್ಲಿ ಹೈ ಇರುತ್ತೆ ಹಾಗೂ ನೈಟಲ್ಲಿ ಕಡಿಮೆ ಇರುತ್ತೆ. ಆ ಟೆಂಪ್ರೇಚರ್ ವೇರಿಯೇಷನ್ದ ನೀರಿನ ವೇರಿಯೇಷನ್ ಆಯ್ತಂದ್ರೆ ಸ್ವಲ್ಪ ಫ್ಲವರ್ಗಳು ಕೂಡ ಅಲ್ಲೇ ಚಿಕ್ಕದಾಗಿದ್ದಾಗ ಬರ್ನ್ ಆಗುತ್ತೆ. ಸ್ವಲ್ಪ ನೀರಿನ ಕಂಡೀಷನ್ ಕೂಡ ಚೆನ್ನಾಗಿ ಇಟ್ಕೋಬೇಕಾಗ್ತದೆ. ಒಂದು ಫ್ಲಡ್ ಇರಿಗೇಷನ್ ಕೂಡ ನಾವು ಮಾಡಿದ್ದೀವಿ ನೋಡ್ಬೋದು. ಇಲ್ಲಿ ಒಂದು ಫ್ಲಡ್ ಇರಿಗೇಷನ್ ಕೂಡ ಶುದ್ಧ ಕಂಪ್ಲೀಟ್ ಆಗಿದೆ. ಡ್ರಿಪ್ಪಲ್ಲಿ ನೀರು ಕೂಡ ಅಂದರೆ ಸ್ವಲ್ಪ ಜಾಸ್ತಿಯನ್ನು ಕೊಡ್ತಾಯಿದ್ವಿ. ನಾವು ಫ್ಲವರಿಂಗ್ ಸ್ಟೇಜಲ್ಲಿ ಯಾವ ಸ್ಪ್ರೇ ಮಾಡಿದ್ರೆ ಅವುಗಳ ನಿಮ್ಮ ಕೂಡ ಶೇರ್ ಮಾಡ್ಕೊಂಡಿನಿ. ನಾನು ಸ್ಪ್ರೇ ಮಾಡಿದ ಮೆಥಡ್ ಕರೆಕ್ಟಾಗಿದೆಯೋ ಅಥವಾ ತಪ್ಪಾಗಿದೆಯೋ, ಫ್ಲವರೇ ಯಾವ ರೀತಿ ಬರ್ತಾಯಿದೆ, ಪ್ಲಾಟ ಚೆನ್ನಾಗಿದೆಯೋ, ಇನ್ನೂ ಬೆಟರ್ ಇರಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಆಗಬೇಕಾಗಿತ್ತು ಅನ್ನೋದು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಹಾಕಿ. ನೆಕ್ಸ್ಟ್ ನಾನು ಮತ್ತೆ ಈ ಪ್ಲಾಟದ ಒಂದು 15 ದಿನಗಳ ನಂತರ ಮುಂದೆ ಸ್ಪ್ರೇ ಯಾವ ಮಾಡ್ಕೊಂಡಿದ್ದೀನಿ ಅನ್ನೋದು ಹೇಳ್ತೀನಿ. ಇವತ್ತು ಬೆನಿವಿನ ಸ್ಪ್ರೇ ಆದ ನಂತರ ನಾವು ನೆಕ್ಸ್ಟ್ ಕೌಸಾಮ್ಯಾಕ್ಸ್ ಹಾಗೂ
ಕವಸಮಿಕ್ಸ್ ಇಸೋಬಿಯನ್ ಸ್ಪ್ರೇನ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು 15 ದಿನಗಳ ನಂತರ ಈ ಪ್ಲಾಟ್ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.